ಎಲ್ರಿಗೂ ನಮಸ್ಕಾರ. ಕೊಂಡಿ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಇನ್ನೇನು ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇದೆ. ಹಾಗಾದರೆ ಜಾತ್ರಾ ಮೈದಾನದಲ್ಲಿ ಯಾವ ರೀತಿ ಸಿದ್ಧತೆ ತಯಾರಿ ನಡೀತಾ ಇದೆ ಅನ್ನೋದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಸಿದ್ದಾಪುರದ ಸೊರಬ ರೋಡಿಗೆ ಬಂದರೆ ಇದು ಹಾಳ್ತಕಟ್ಟ. ಅಲ್ಲೇ ಲೆಫ್ಟಲ್ಲಿ ಕೊಂಡ್ಲಿ ಅಂತ ಬೋರ್ಡ್ ಹಾಕಿರ್ತಾರೆ. ಹೀಗೆ ಹೋದರೆ ಈ ಕೊಂಡ್ಲಿ ಇದೇ ರಸ್ತೆಯಲ್ಲಿ ಹೋದರೆ ಜಾತ್ರಾ ಮೈದಾನಕ್ಕೆ ತೀರಾ ಹತ್ತಿರ. ಕೊಂಡ್ಲಿ ಊರಂತೂ ಈಗಾಗಲೇ ಭರ್ಜರಿ ತಯಾರಿಯಲ್ಲಿ ಮುಳುಗಿದೆ. ಭಾರಿ ಸಿದ್ಧತೆಯನ್ನು ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಕೊಂಡ್ಲಿ ಊರೇ ಈ ತಯಾರಿಯಲ್ಲಿ ಮುಳುಗೋಗಿದೆ ಅಂದರೂ ತಪ್ಪಾಗಲಾರ್ದು. ಇದು ಜಾತ್ರಾ ಮೈದಾನ. ಶ್ರೀ ಮಾರಿಕಾಂಬಾ ದೇವಿ ಮಹಾಮಂಟಪದ ಎಂಟ್ರೆನ್ಸ್ ಬಳಿ ಸುಂದರವಾದಂತಹ ಒಂದು ಆದಿಯೋಗಿ ಪ್ರತಿಮೆಯನ್ನು ಈ ಸತಿ ಇಟ್ಟಿದ್ದಾರೆ. ಈ ಪ್ರತಿಮೆ ನೋಡಿದ್ರೇ ಒಂಥರ ಪಾಸಿಟಿವ್ ವೈಬ್ಸ್ ಜೊತೆಗೆ ಮನಸ್ಸಿಗೆ ಶಾಂತಿ ಸಿಗತ್ತೆ. ಭಕ್ತರಿಗಂತೂ ಈ ವರ್ಷ ಇದು ಒಂದು ಅದ್ಭುತವಾದಂತಹ ಆಕರ್ಷಣೆ ಆಗಲಿದೆ. ಇದು ಶ್ರೀದೇವಿಯ ಆಸನಕ್ಕೆ ಮಹಾಮಂಟಪ ರೆಡಿ ಆಗ್ತಾ ಇದೆ. ಇಲ್ಲೇ ದೇವಿಯ ಗದ್ದುಗೆ ಅಥವಾ ದೇವಿಗೆ ಕೊಡುವಂಥ ಸೇವೆಗಳನ್ನು ಇಲ್ಲೇ ಮಾಡಲಾಗತ್ತೆ. ಇದು ಕೂಡ ಈಗಾಗಲೇ ರೆಡಿ ಆಗ್ತಾ ಇದೆ. ಜಾತ್ರಾ ಮೈದಾನದಲ್ಲಿ ಈಗಾಗಲೇ ತೊಟ್ಟಿಲಾಟಕ್ಕೆ ವೀಲ್ಸ್ಗಳನ್ನು ಜಾಯಿಂಟ್ ಮಾಡ್ತಾ ಇದ್ದಾರೆ. ಬ್ರೇಕ್ ಡ್ಯಾನ್ಸಿಗೆ ರೆಡಿ ಆಗ್ತಾ ಇದೆ ಸ್ಟೇಜು. ಬಾವಿಯೊಳಗೆ ಕಾರು ಬೈಕ್ ರೈಡಿಂಗಿಗೂ ಕೂಡ ರೆಡಿ ಆಗ್ತಾ ಇದೆ. ಇನ್ನೇನು ಇದು ಪ್ರಾರಂಭಿಕ ಸಿದ್ಧತೆ ಅಷ್ಟೇ, ಇನ್ನೇನು ರೆಡಿ ಆಗತ್ತೆ ಇನ್ನು ಮುಂದೆ. ಇನ್ನಿತರ ಆಟಿಕೆಗಳು ಕೂಡ ಸಿದ್ಧತೆ ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ. ಮಕ್ಕಳಿಗೆ ಯುವಕರಿಗೆ ಈ ಬಾರಿ ಈ ಜಾತ್ರೆ ಡಬಲ್ ಧಮಾಕ ಆಗ್ಬೋದು. ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಕೊಂಡ್ಲಿ ಜಾತ್ರೆ ಇನ್ನೂ ಗ್ರ್ಯಾಂಡಾಗಿ ಆಗೋದಂತೂ ಫಿಕ್ಸು. ಮತ್ತು ಭಕ್ತಿ ಸಂಭ್ರಮ ಪರಂಪರೆ ಆಲ್ ಇನ್ ಒನ್ ಜಾತ್ರೆ ಇದು. ಕೊಂಡ್ಲಿ ಜಾತ್ರೆಯು ಈ ರೀತಿ ಭರ್ಜರಿಯಲ್ಲಿ ಸಿದ್ಧತೆಯಲ್ಲಿದೆ. ಕೊಂಡ್ಲಿ ಜಾತ್ರೆಯ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಿಷ್ಟು ಜಾತ್ರೆಯ ಅಪ್ಡೇಟ್ಸ್ಗಳಿರ್ಬೋದು, ಜಾತ್ರೆಯ ಸಿದ್ಧತೆ ಇರ್ಬೋದು, ಮಾರಿಕಾಂಬಾ ದೇವಿಯ ಇಲ್ಲಿಯ ಪದ್ಧತಿಗಳಿರ್ಬೋದು, ಅಂಕೆ ಹಾಕುವುದರಿರ್ಬೋದು, ಅಥವಾ ಜಾತ್ರಾ ಸಂಬಂಧಿತ ಅನೇಕ ವಿಡಿಯೋಗಳಿಗಾಗಿ ಏನಾದರೂ ಮಾಹಿತಿಗಳು ಬೇಕು ಅಂತಂದರೆ ನನ್ನ ವಿಡಿಯೋವನ್ನು ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಲೆನಾಡಿನ ಸರಳ ಜೀವನ ಶೈಲಿ, ಊಟ, ಹಬ್ಬ, ಜಾತ್ರೆ, ಕೈತೋಟ, ಇಲ್ಲಿಯ ಸಂಪ್ರದಾಯದ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಶುಭತೆ.